ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಜಮಖಂಡಿಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ದಾದಿ ಪ್ರಕಾಶ್ ಮಣಿಜಿಯವರ ಸ್ಮರಣಾರ್ಥ ದಿನದ ಅಂಗವಾಗಿ ನಶಾಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಯುವ ಸಮುದಾಯವನ್ನು ಮದ್ಯ, ತಂಬಾಕು ಹಾಗೂ ಇತರ ಮಾದಕ ವ್ಯಸನಗಳಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಕರೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಓಲೆಮಠದ ಆನಂದದೇವರು, ಬ್ರಹ್ಮಕುಮಾರಿ ಸಂಸ್ಥೆ ದೇಶದಾದ್ಯಂತ 10 ಕೋಟಿ ಜನರನ್ನು ವ್ಯಸನಮುಕ್ತರನ್ನಾಗಿಸುವ ಸಂಕಲ್ಪದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು. ವ್ಯಸನದಿಂದ ಅಕಾಲಿಕ ಮರಣ, ಕೌಟುಂಬಿಕ ಕಲಹ, ಆರ್ಥಿಕ ಸಂಕಷ್ಟ ಹಾಗೂ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಕೆ ಬಸವಣ್ಣನವರ್, ಮಕ್ಕಳಲ್ಲಿ ಬಾಲ್ಯದಿಂದಲೇ ಉತ್ತಮ ಮೌಲ್ಯಗಳನ್ನು ಬೆಳೆಸಿದರೆ ಮಾತ್ರ ವ್ಯಸನಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬ್ರಹ್ಮಕುಮಾರಿ ಸಂಸ್ಥೆಯ ಪ್ರತಿನಿಧಿಗಳು ಮಾತನಾಡಿ, ಬೆಳಗಾವಿ ಸಬ್ಝೋನ್ ವ್ಯಾಪ್ತಿಯಲ್ಲಿ ಆಗಸ್ಟ್ 20ರವರೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜಮಖಂಡಿ ಭಾಗದಲ್ಲಿ 25,000. ಬ್ರಹ್ಮಕುಮಾರಿ ಸಂಸ್ಥೆಯ ಪ್ರತಿನಿಧಿಗಳು ಮಾತನಾಡಿ, ಬೆಳಗಾವಿ ಸಬ್ಝೋನ್ ವ್ಯಾಪ್ತಿಯಲ್ಲಿ ಆಗಸ್ಟ್ 20ರವರೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜಮಖಂಡಿ ಭಾಗದಲ್ಲಿ 25,000 ಮಂದಿಗೆ ವ್ಯಸನ ಮುಕ್ತಿ ಪ್ರತಿಜ್ಞೆ ಮಾಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಕಳೆದ ವರ್ಷ ದಾದಿ ಪ್ರಕಾಶ್ ಮಣಿಜಿಯವರ ಸ್ಮರಣಾರ್ಥ ನಡೆದ ರಕ್ತದಾನ ಅಭಿಯಾನದಲ್ಲಿ 68,000 ಯೂನಿಟ್ ರಕ್ತ ಸಂಗ್ರಹವಾಗಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣವಾಗಿರುವುದನ್ನು ಇದೇ ವೇಳೆ ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗಾಗಿ QR ಕೋಡ್ ಮೂಲಕ ಆನ್ಲೈನ್ನಲ್ಲಿ ವ್ಯಸನಮುಕ್ತಿ ಪ್ರತಿಜ್ಞೆ ಸ್ವೀಕರಿಸುವ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ಕಾರ್ಯಕ್ರಮದಲ್ಲಿ BK ಮೀರಾ, ಹಿರಿಯ ವೈದ್ಯ ಡಾಕ್ಟರ್ HD ಧಡ್ಡಿ, ಹಿರಿಯ ನ್ಯಾಯವಾದಿ NS ದೇವರ, ಅಬಕಾರಿ ಅಧಿಕಾರಿ ಆದಿನಾಥ್ ನರ್ಸಗೊಂಡ, ಕುಮಾರಿ ಜ್ಯೋತಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಹಲವಾರು ಬಾಯಿಗಳಿಂದ ನಾನು ಕೇಳಿದ್ದೇನೆ, ಯಾರ ಇವರು ಶ್ರೀಮಂತರು ಇವರು ಬಡವರು ಅನ್ನುವಂತ ಭೇದ ಭಾವವನ್ನು ಮಾಡಲಾರದೆ ಅವ್ರಿಗೇನಾದ್ರೂ ಒಂದು ಕೇಸ್ ತಗೊಂಡು ಬಂದಾಗ ಅವರಿಂದ ಏನು ನಿರೀಕ್ಷೆ ಬಯಸದೆ ಅವ್ರಿಗೆ ಅನ್ಯಾಯ ಆಗಲಾರದ ರೀತಿ ಒಳಗ ಅವರಿಗೆ ಒಳ್ಳೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡುವಂತ ಒಬ್ಬ ಅಪರೂಪದ ವ್ಯಕ್ತಿತ್ವ ಇರುವಂತ ನ್ಯಾಯವಾದಿಗಳು ಯಾರಾದ್ರೂ ಇದ್ರೆ ಅದು ನಮ್ಮ ದೇವರವರ ವಕೀಲರು ಅಂತ ತಿಳ್ಕೊಂಡು ಬಹಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರನ್ನು ನೋಡಿ ಬಹಳ ಖುಷಿ ಆಯ್ತು. ಎಲ್ಲರೂ ಆಧ್ಯಾತ್ಮ ಜೀವಿಗಳು ನೀವೆಲ್ಲರೂ ಸಹಿತ ಇದ್ದೀರಾ. ಬಟ್ ನೀವು ಈ ಕಾರ್ಯಕ್ರಮಕ್ಕೆ ಅವ್ರ ಜೊತೆ ಸಹಕಾರವನ್ನು ಕೊಡಬೇಕು. ಹಳ್ಳಿಗಳಿಗೆ ಅವ್ರ ಜೊತೆ ನೀವೆಲ್ಲರೂ ಸಹಿತ ಹೋಗಿ ಈ ವ್ಯಸನ ಮುಕ್ತವನ್ನು ನೀವೆಲ್ಲರೂ ಸಹಿತ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರಿಗೆ ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರನ್ನು ರಕ್ಷಿಸಲಿ ಅಂತಕ್ಕಂಥ ಮಾತೇ ನಾನು ಒಂದೆರಡು ಮಾತುಗಳು ವಿರಾಮ. ಧನ್ಯವಾದಗಳು ಪೂಜಾರಿಗೆ. ಸಮಯ ಬಹಳಷ್ಟು ಕಡಿಮೆ ಇದೆ, ಮಾಹಿತಿಯನ್ನು ಬಹಳಷ್ಟು ಕೇಳೋದಿದೆ. ಯಾಕಂತಂದ್ರೆ ನಾವು ಶಾಲೆ ಕಾಲೇಜುಗಳು ಅಷ್ಟೇ ಅಲ್ಲ, ಕೆಲವೊಂದು ಫ್ಯಾಕ್ಟ್ರಿಗಳಿಗೂ ಹೋಗ್ಬೇಕು ಅಂತ ಹೇಳಿ ನಾವು ಅವರನ್ನ ಕೇಳ್ಕೊಂಡಿದ್ದೀವಿ. ಯಾಕಂತಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಜನ ಏನಿರ್ತಾರೆ ದುಡಿತಕ್ಕಂಥ ಕೈಗಳು. ವೇದಿಕೆ ಮೇಲೆ ಆಸೀನರಾದ ಆನಂದ್ ಸ್ವಾಮೀಜಿ ಅವರಿಗೆ ವಂದಿಸುತ್ತಾ, ಹಾಗೆ ನಮ್ಮ ಹಿರಿಯ ಅಕ್ಕೋರು ಇನ್ನುಳಿದ ಎಲ್ಲ ಗಣ್ಯಮಾನ್ಯರನ್ನು ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಅವರಿಗೆ ವಂದಿಸುತ್ತಾ, ಇವತ್ತಿನ ದಿನ ವಿಶೇಷವಾಗಿ ನಶಾಮುಕ್ತ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡಿ ಇನ್ನು ಕಂಟಿನ್ಯೂ ಆಗಿ ನಾವು 15 ದಿನವರೆಗೆ ಬೇರೆ ಬೇರೆ ಕಡೆ ಹೋಗಿ ಮಾಡಬೇಕನ್ನುವಂತ ಒಂದು ಸಂಕಲ್ಪವನ್ನು ತಗೊಂಡಿದೀವಿ. ನಮಗೆ 25,000 ಆದ್ರೂ ಮಾಡ್ಬೇಕಂತ ಹೇಳಿದ್ದಾರೆ. ಆದ್ರೆ ನಮ್ಮ ಸಂಕಲ್ಪ ಇದೆ 50,000 ಆದ್ರೂ ನಾವು ಮಾಡ್ಬೇಕನ್ನುವಂಥದ್ದು. ಹೆಚ್ಚಿನ ಒಂದು ಹೆಜ್ಜೆಯನ್ನು ನಾವು ಇಟ್ಟಾಗ ಆ ಪ್ರಯತ್ನ ಯಶಸ್ವಿ ಆಗ್ತದೆ. ಯಾಕಂದ್ರೆ ಇವತ್ತಿನ ದಿನ ಬಹಳಷ್ಟು ದುಃಖ, ಅಶಾಂತಿ ಜಗತ್ತಿನಲ್ಲಿ ನೋಡ್ತಾ ಇದೀವಿ. ಯಾವುದಕ್ಕಾಗಿ ಅಂದ್ರೆ ಇವತ್ತು ವ್ಯಸನಕ್ಕೆ ಎಲ್ಲರೂ ಏನಾಗಿದ್ದಾರೆ ಅಂದ್ರೆ ಹಿಡಿತ ಆಗಿದ್ದಾರೆ. ಅದಕ್ಕಾಗಿ ಹೇಳ್ಬೇಕಂದ್ರೆ ಇವತ್ತು ಮಕ್ಕಳಿಗೆ ಇದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಯುವಕರಿಗೆ ನಾವು ಇದನ್ನು ಜಾಗೃತಿ ಮಾಡಿದಾಗ, ಆ ಒಂದು ತಿಳುವಳಿಕೆಯನ್ನು ಕೊಟ್ಟಾಗ, ಪರಿವಾರದಲ್ಲಿ ವ್ಯಸನ ಮಾಡುವಂತ ಯಾವುದೇ ಅವರು ಮನೆಯಲ್ಲಿದ್ದವ್ರಿಗೂ ಸಹ ಆ ತಿಳುವಳಿಕೆಯನ್ನು ಅವ್ರು ಕೊಟ್ಟು ಅದರಿಂದ ಅವ್ರು ಏನ್ ಮಾಡ್ಬೋದ್ರಿ ಬಿಡಿಸೋದಕ್ಕೆ ಸಾಧ್ಯತೆ. ಈ ಒಂದು ಪ್ರೋಗ್ರಾಮ್ ನಾ ಹೇಳ್ಬೇಕಂದ್ರೆ ಇವತ್ತಿನ ಒಂದು ಪ್ರೋಗ್ರಾಮಕ್ಕೆ ಸ್ವಾಮೀಜಿ ಅವರು ಬಂದಿದ್ದು ನಮ್ಗೆ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಈಗಾಗಲೇ ಅವ್ರು ಬಹಳಷ್ಟು ಈ ಒಂದು ವ್ಯಸನ ಮುಕ್ತಿ ಪ್ರೋಗ್ರಾಮ್ ಅನ್ನು ಅವ್ರು ಮಾಡಿದ್ದಾರೆ. ಅವ್ರದ್ದು ಪ್ರಯತ್ನ ಬಹಳಷ್ಟಿದೆ. ನಮ್ಗೆಲ್ಲರ ಪ್ರಯತ್ನದಿಂದನೇ ಇದು ಇನ್ನು ಅನೇಕರು
ಆರೋಗ್ಯ ಇಲಾಖೆದವರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ಮಾಡಿದಾಗನೇ ನಮ್ಮ ಸ್ವರ್ಣಿಮ ಭಾರತ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ವ್ಯಸನ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸಂಸ್ಕಾರಗಳು ಹೆಂಗ್ ಚೇಂಜ್ ಆಗ್ತಾ ಬಂತಂತ ಹೇಳಿ ಒಂದು ಸತ್ಯ ಘಟನೆ ಏನಂದ್ರೆ, ತಂದೆ ತಾಯಿ ಹೊರಗೆ ನಿಂತಿದ್ರು. ಆಮೇಲೆ ರಾತ್ರಿ 10 ಗಂಟೆ ಆಗಿತ್ತು. ಅವಾಗ ನಾವು ಕೇಳಿದವರು ಎಷ್ಟೊತ್ತಾದ್ರೂ ಹೊರಗಾದಾರಲ್ರಿ ಯಾಕಂತ ಕೇಳಿದಾಗಲ್ಲಿ ಏನ್ ಹೇಳಿದ್ರಂದ್ರ, ಅವ್ರ ಮಗ ಹೊರಗೆ ಹಾಕೇನ್ರಿ ಅಂದ್ರಿ. ಅವಾಗ ಅವ್ರ ಮಗ ಎಷ್ಟನೇತದಂದ್ರಿ, 7ನೇತದಂದ್ರಿ. ಯಾಕ್ರಿ ಅಂತ ಕೇಳಿದ್ವಿ. ಅವಂಗ ಮೊಬೈಲ್ ಕೊಟ್ಟಿಲ್ಲ ಅಂದ್ರಿ, ಅದಕ್ಕೆ ತಂದೆ ತಾಯಿ ಹೊರಗೆ ಹಾಕೇನ್ರಿ. ಮತ್ತ ಅವ್ ಇಷ್ಟ ಸಣ್ಣವದಾನಲ್ರಿ ಈಗ ಹೆಂಗ್ರಿ ಅಂತ ನಾ ಕೇಳಿದಾಗ ಅವ್ರು ಹೇಳಿದ್ರು, ಅವ್ ಈಗ 11 ಮೊಬೈಲ್ ಬಾದ್ ಮಾಡೇನ್ರಿ, 12ನೇ ಮೊಬೈಲ್ ಹೊರಗೆ ಹಾಕೇನ್ರಿ ಅಂತ ಹೇಳಿದ್ರು. ಆಶ್ಚರ್ಯ ಅನಿಸ್ತು ಬಾಳ. ಮೊದಲು ಹೆಂಗಿತ್ತಂದ್ರಿ, ನಾವು ಶಾಲಿಗದು ಹೋಗುದಿಲ್ಲ, ಮಾತ್ ಕೇಳಿದಂದ್ರೆ ಏನ್ ಅಂಗಡಿಗೆ ಹೋಗಿ ತಗೊಂಡ್ ಬಾ ಅಂದ್ರ ನಮ್ ತಾಯಿಗಳು ಹೊರಗೆ ನಿಲ್ಲಿಸ್ತಿದ್ರಿ. ನಾಳೆ ಶಾಲಿಗೆ ಹೋಗ್ತೀನಿ ಅನಾದ ಏನಂತಿದ್ರಿ, ಒಳಗ್ ಬರಂತ್ರಿ. ಹೆಂಗ್ ಚೇಂಜ್ ಆಯ್ತು ನೋಡ್ರಿ. ಇವತ್ತು ಮಕ್ಕಳು ಏನ್ ಮಾಡತ್ತಾರೆ, ತಂದೆ ತಾಯಿ ಹೊರಗೆ ನಿಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಹೇಳಾಗತ್ತೆ, ಪಾಲಕರದು ಇಲ್ಲಿ ಬಹಳ ಮುಖ್ಯವಾದ ಒಂದು ಏನಿದೆ ಅಂದ್ರೆ ಜವಾಬ್ದಾರಿ. ಅದಕ್ಕೆ ಹೇಳ್ತೀವಿ, ಮಕ್ಕಳಿಗೆ ಆಟುಣಿಕೆ ಕೊಡದಿದ್ದರೆ 1 ದಿನ ಅಳಬಹುದು, 2 ದಿನ ಅಳಬಹುದು. ಆದ್ರೆ ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಡದೇ ಇದ್ದರೆ ಜೀವನ ಪರ್ಯಂತ ಮಕ್ಕಳು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಅಳಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಮಕ್ಕಳು ಎಲ್ಲಕ್ಕಿಂತ ದೊಡ್ಡ ಒಂದು ವ್ಯಸನ ಯಾವ್ದಾಗೈತೆ ಅಂದ್ರೆ ಇವತ್ತು ಯಾವ್ದ್ರಿ, ಮೊಬೈಲ್ ಆಗೈತೆ. ಹೆಂಗಂದ್ರೆ ಮೊನ್ನೆ ಒಬ್ರು ಟಿವಿ ಒಳಗೆ ಹಿಡ್ಕೊಂಡ ಮಾತಾಡ್ತಿದ್ರಿ, ಆದ್ರೂ ಮೊಬೈಲ್ ಎಲ್ಲಿಟ್ಟಿನ ಅಂತ ಹುಡುಕಾಡತ್ತಿದ್ರು. ಅವ್ರು ಮೊಬೈಲ್ನಾಗ ಮಾತಾಡ್ತಾರ, ಆದ್ರೂ ಮೊಬೈಲ್ ಎಲ್ಲಿಟ್ಟಿನಿ ಅನ್ನೋರು ಅಂದ್ರೆ ಎಷ್ಟು ನಾವು ಇವತ್ತೊಂದು ಕೈಯಲ್ಲಿ ನಾವು ಹೋಗ್ಬೇಕಾದ್ರೆ ಬ್ಯಾಗ್ ಬಿಟ್ಟು ಹೋಗ್ತೀವಿ, ಚೀಲ ಬಿಟ್ಟು ಹೋಗ್ತೀವಿ, ಅದೇನ್ ಬಿಡಂಗಿಲ್ಲ. ಅದ್ ಯಾರು ನೆನಪು ಮಾಡ್ಸಂಗಿಲ್ಲ, ಮೊಬೈಲ್ ತಗೋರಿ ಅಂತ ಅದು ಆಟೋಮೆಟಿಕ್ ನೆನಪಿರ್ತದೆ. ಆದ್ರೆ ಅಷ್ಟು ವ್ಯಸನ ಅಂದ್ರೆ ಮಾದಕ ವಸ್ತುವನ್ನು ಸೇವನೆ ಮಾಡೋದು ಒಂದೇ ವ್ಯಸನ ಅಲ್ಲ, ಇದು ಬಹಳ ನಾನಾ ಪ್ರಕಾರವೇನಿದಾವಂದ್ರೆ ವ್ಯಸನಗಳಿದಾವೆ. ಅದಕ್ಕಾಗಿ ಪಾಲಕರು ಮಕ್ಕಳಿಗೆ ಬುದ್ಧಿಯನ್ನು ಹೇಳಬೇಕಂದ್ರೆ ಅವರಲ್ಲಿ ಸಹ ವ್ಯಸನ ಇಲ್ಲದೆ ಇದ್ದಾಗ ಅವ್ರು ಅದನ್ನ ಹೇಳಕ್ ಸಾಧ್ಯತೆ. ಅದಕ್ಕೆ ಅವ್ರು ಹೇಳ್ತಿದ್ರ, ತಂದೆ ನಿಮ್ ಮಕ್ಕಳಿಗೆ ಸ್ವಲ್ಪ ಹೇಳ್ರಿ, ತಿಳುವಳಿಕೆ ಕೊಡ್ರಿ ಅನ್ನ. ನನಗೂ ಹೇಳಕ್ ಆಗುದಿಲ್ಲ ಅಂತಿದ್ರತ್ತ. ಹೇಳಕ್ ಆಗಂಗಿಲ್ಲ ಅಂದ್ರೆ ಯಾಕೆ ಆಗಂಗಿಲ್ಲ ಅಂತಾರೋ ಏನೋ ಅಂತೀರ. 15 ದಿನದ ನಂತರ ಹೇಳಿದ್ರಂತ ಅವ್ರು ಬಹಳಷ್ಟು ಒತ್ತು ಕೊಟ್ಟು ನೀ ಬಿಡ. ಮೊದಲೇ ಯಾಕೆ ಹೇಳಿಲ್ಲ ಅಂತ ಅವಾಗ ನಾನು ಮಾಡ್ತೀನಿ, ಅದನ್ನ ನನಗೆ ಹೇಳಕ್ ಆಗ್ಲಿಲ್ಲ. ಅಂದ್ರೆ ಸ್ವಯಂ ನಾವು ನಮ್ಮಲ್ಲಿ ಅದು ಇದ್ದಾಗ ಇನ್ನೊಬ್ರಿಗೆ ನಾವು ಅದು ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಒಂದು ಹೆಮ್ಮೆ ವಿಷಯ ಏನ್ ಹೇಳ್ತೀನಿ ಅಂದ್ರೆ, 90 ವರ್ಷಗಳಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲ ವ್ಯಸನಗಳಿಂದ ಮುಕ್ತ ಮಾಡಿ ಇಲ್ಲಿ ಬರುವಂತ ಪ್ರತಿಯೊಬ್ಬರು ವ್ಯಸನದಿಂದ ದೂರಾದಂತ ಪರಮಾತ್ಮನ ಮಕ್ಕಳು ಇಲ್ಲಿ ಬರ್ತಾರೆ. ಇದು 90 ವರ್ಷಗಳಿಂದ ನಡೀತಾ ಇದೆ. ಅವ್ರು ಅಷ್ಟೇ ಅಲ್ಲದೆ ಇನ್ನು ಬೇರೆದವ್ರಿಗೂ ಅವ್ರ ವ್ಯಸನವನ್ನು ಬಿಡಿಸುವಂತ ಕಾರ್ಯವನ್ನು ಅವರು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಈಗೆಲ್ಲ ಏನ್ ಕುಂತಿದ್ದಾರೆ, ಇನ್ನು ಕೆಲವರು ಬಂದಿಲ್ಲ, ಇವ್ರು ಎಲ್ಲರೂ ಸಹ 40 ವರ್ಷ 30 ವರ್ಷಗಳಿಂದ ಎಲ್ಲ ವ್ಯಸನಗಳಿಂದ ದೂರ ಆಗಿ ಆ ಪರಮಾತ್ಮನ ನೆನಪಿನಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರುವಂತ ನಮ್ಮ ಎಲ್ಲ ದೈವಿ ಪರಿವಾರದವರು ಇಲ್ಲಿ ಉಪಸ್ಥಿತರಿದ್ದಾರೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವೇದಿಕೆ ಮೇಲೆ ಆಸೀನರಾದ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಈ ಒಂದು 10 ಕೋಟಿ ಜನರು ವ್ಯಸನದಿಂದ ಮುಕ್ತರಾಗಬೇಕನ್ನುವಂತ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಅದು ಪ್ರಕಾಶ್ಮಣಿ ದಾದೀಜಿಯವರ ನಿಮಿತ್ತವಾಗಿ ಪ್ರತಿ ವರ್ಷನೂ ದಾದೀಜಿಯವರ ನಿಮಿತ್ತವಾಗಿ ಒಂದಿಲ್ಲ ಒಂದು ಏನಾದರೂ ವಿಶೇಷವಾದ ಕಾರ್ಯಕ್ರಮವನ್ನ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಮಾಡಲಾಗ್ತದೆ. ಹಾಗೆ ಈ ಸಲ ಎಲ್ಲರೂ ನಮ್ಮ ಈಶ್ವರಿ ಪರಿವಾರದವರು ಕೂಡಿ ಇದನ್ನ ಸಂಕಲ್ಪವನ್ನ ಮಾಡಿದ್ರು. ವ್ಯಸನದಿಂದ ನಾವು ಜನರನ್ನ ಮುಕ್ತರನ್ನಾಗಿ ಮಾಡಿ ಅವರ ಜೀವನದಲ್ಲಿ ಒಂದು ಸುಖವನ್ನ, ನೆಮ್ಮದಿ, ಶಾಂತಿ ಅನುಭವವನ್ನ ಮಾಡಬೇಕು ಅಂತೇಳಿ ಅದಕ್ಕಾಗಿ 2ನೇ ತಾರೀಕಿನ ದಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮೋದಿಜಿಯವರು ಮಾಡಿದರು.
ಹಾಗೆ ಅನೇಕ ಈಶ್ವರಿ ವಿಶ್ವವಿದ್ಯಾಲಯಗಳಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಹಾಗೆ ಇಲ್ಲಿನೂ ಸಹ ಇವತ್ತಿನ ದಿನ ಉದ್ಘಾಟನೆ ಮಾಡಿ ಇವತ್ತನೇ ಅನೇಕ ಸ್ಕೂಲ್ ಕಾಲೇಜುಗಳಲ್ಲೂ ಸಹ ಪ್ರೋಗ್ರಾಮ್ ಅನ್ನು ಇಡಲಾಗುತ್ತದೆ. ಇದನ್ನ ಅಂದ್ರೆ ವಿಶೇಷವಾಗಿ ಇವತ್ತ ಯುವಕರೇನ ಅನೇಕ ದುಶ್ಚಟಗಳಿಗೆ ವಶಾಗಿ ತಮ್ಮ ಒಂದು ದೇಹವನ್ನ ನಾಶ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಮನೆಯಲ್ಲಿದ್ದವರು ಸಹ ಅವರಿಗಾಗಿ ಎಷ್ಟ ದುಃಖವನ್ನ ಪಡ್ತಾರ, ಅಶಾಂತಿಯಲ್ಲಿದ್ದಾರ, ಹೆಂಗ ಅದರಿಂದ ಅವರನ್ನ ಮುಕ್ತರನ್ನಾಗಿ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಇವತ್ತಿನ ಯುವಕರೇ ನಾಳೆ ಏನಾಗ್ತಾರೆ, ನಾಗರಿಕ ಆಗ್ತಾರೆ. ಅಂದ್ರೆ ನಾವೇ ಯುವಕರೇ ಸುಧಾರಣೆ ಆಗಿಲ್ಲ ಅಂದಾಗ ಹಾಗಾದ್ರೆ ಜಗತ್ತನ್ನ ಹೆಂಗೆ ಸುಧಾರಣೆ ಮಾಡಕ್ ಸಾಧ್ಯ ಇದೆ? ನಾವು ಸ್ವ ಪರಿವರ್ತನೆ ಆದಾಗ ನಾವು ವಿಶ್ವವನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ನಮ್ಮ ದಾದೀಜಿಯವರಿದ್ದಾಗ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕಿಯಾಗಿದ್ರು. ಅವರು ವಿಶೇಷವಾಗಿ ಏನಾದ್ರೂ ಆ ರೀತಿ ಕಾರ್ಯಕ್ರಮವನ್ನ ಇಡ್ತಾ ಇದ್ರು. ಅದಕ್ಕಾಗಿ ಅವರ ನಿಮಿತ್ತವಾಗಿ ನಾವು ಸಹ ಎಲ್ಲರೂ ಕೂಡಿ ಆ ಯುವಕರನ್ನ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡೋಣ. ಅದರಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿಯವರಂತೂ 35 ಹಳ್ಳಿಗಳು 38 ಹಳ್ಳಿಗಳಲ್ಲಿ ಹೋಗಿ ವಿಶೇಷ ದಿನ ಕಾರ್ಯಕ್ರಮ ಮಾಡಿ ಅವರಿಂದ ದುಶ್ಚಟಗಳನ್ನ ಇರಿಸಿಕೊಂಡು ಆಮೇಲೆ ಅವರಿಗೆ ವಿಶೇಷವಾಗಿ ದೀಕ್ಷೆಯನ್ನ ಕೊಟ್ಟು ತಿಳುವಳಿಕೆಯನ್ನ ಹೇಳಿ ಅವರನ್ನ ಅದರಿಂದ ಮುಕ್ತರನ್ನಾಗಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಒಂದೇ ಸಲ ಎಲ್ಲಾನು ಬಿಡಕ್ಕಾಗೋದಿಲ್ಲ. ಆದ್ರೂ ಸಹ ಅವರಿಗೆ ನೆನಪಂತೂ ಬರ್ತದೆ. ನಿಧಾನವಾಗಿ ಆದ್ರೂ ಬಿಡ್ತಾ ಹೋಗ್ತಾರೆ. ಅದಕ್ಕೆ ಎಷ್ಟು ಸಾಧ್ಯ ಇದೆ ನಾವು ಸಹ ಎಲ್ಲರೂ ಏನ್ ಮಾಡೋಣ್ರಿ, ಎಲ್ಲರಿಗೂ ಸಹ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡೋಣ. ಆದ್ದರಿಂದ ವಿಶೇಷವಾಗಿ ಅದರ ಬಗ್ಗೆ ಪ್ರತಿಜ್ಞೆಗಳು ಬಂದಿದೆ. ನಾವೆಲ್ಲರೂ ಸಹ ಕೈಗೊಂದು ಮಾಡಿ ಆ ಪ್ರತಿಜ್ಞೆಯನ್ನ ಮಾಡೋಣ. ನಮ್ಮ ಜೀವನದಲ್ಲಿ ಅದನ್ನ ತಂದುಕೊಳ್ಳೋಣ. ಹಾಗೆ ಅನ್ಯರಿಗೂ ಸಹ ಜೀವನದಲ್ಲಿ ಧಾರಣೆ ಮಾಡಿಸಿ ಅವರನ್ನ ಆ ಚಟಗಳಿಂದ ಮುಕ್ತರನ್ನಾಗಿ ಮಾಡೋಣ ಅಂತ ಹೇಳಿ ಈಗ ಅದನ್ನ ಪ್ರತಿಜ್ಞೆಯನ್ನ ಮಾಡೋಣ. ಓಂ ಶಾಂತಿ. ಎಲ್ಲರೂ ಉಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನನ್ನ ಕುಟುಂಬ ಹೇಳಿರ್ತಾವೆಲ್ಲ ಸ್ನೇಹಿತ ಸಮಾಜದ ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರಿಸುತ್ತೇನೆ. ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಳ್ಳುತ್ತೇನೆ. ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕಾಗಿ ಸಕಾರಾತ್ಮಕವಾಗಿ ಕೊಡುಗೆ ಕೊಡುತ್ತೇನೆ. ಓಂ ಶಾಂತಿ. ಧನ್ಯವಾದಗಳು. ಎಲ್ಲರೂ ಪ್ರತಿಜ್ಞೆ ವಿಧಿಯನ್ನು ಸ್ವೀಕರಿಸಿದ್ದಾರೆ.